ಚಿನ್ನ ಬೆಳ್ಳಿ ಮಳಿಗೆಯಲ್ಲಿ 140 ಕೆಜಿ ಬೆಳ್ಳಿ ಕಳ್ಳತನ ಪ್ರಕರಣ. ಬೆಚ್ಚಿ ಬಿದ್ದಿರುವ ಮಾಲೀಕರು ಸುರಕ್ಷಿತ ಕ್ರಮ ಹೆಚ್ಚಿಸುವಂತೆ ಎಸ್ಪಿ ಕುಶಾಲ್ ಚೌಕ್ಸೆ ಮನವಿ. ಕಸಾಯಿಖಾನೆಗೆ ಗೋವುಗಳ ಅಕ್ರಮ ಸಾಗಾಟ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ವಾಹನಗಳ ಸಮೇತ ಚಾಲಕರು ವಶಕ್ಕೆ. ಅಂಚೆ ಕಚೇರಿಯಲ್ಲಿ ಗ್ರಾಹಕರ ಖಾತೆಯಲ್ಲಿದ್ದ ಹಣ ಮಾಯ, ಮಹಿಳಾ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ದಾಖಲೆ ಪರಿಶೀಲಿಸಿ ಹಣ ಕೊಡಿಸುವ ಭರವಸೆ ಕೊಟ್ಟ ಶಾಸಕ ಪುಟ್ಟಸ್ವಾಮಿ ಗೌಡ. ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಜಾರಿ, ಶುರುವಾದ ಹೆಲ್ಮೆಟ್ ಕಳ್ಳರ ಹಾವಳಿ, ಹೆಲ್ಮೆಟ್ ಸುರಕ್ಷತೆಗೆ ಸವಾರರ ಪರದಾಟ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳ್ಳರ ಬಂಧನಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸರು ಬಲೆ ಬೀಸಿದ್ರೆ, ಮತ್ತೊಂದೆಡೆ ಇತರೆ ನೂರಾರು ಚಿನ್ನದಂಗಡಿ ಮಾಲೀಕರಲ್ಲಿ ಈ ಘಟನೆ ಬೆಚ್ಚಿ ಬೀಳುವಂತೆ ಮಾಡಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಎಯು ಜ್ಯುವೆಲರಿ ಶಾಪ್ನಲ್ಲಿ ನಡೆದ ದರೋಡೆ ಪ್ರಕರಣ ಇಡೀ ಚಿಕ್ಕಬಳ್ಳಾಪುರ ನಗರದ ಚಿನ್ನದಂಗಡಿ ಮಾಲೀಕರ ಎದೆಯಲ್ಲಿ ಡವಡವ ಎನ್ನುವಂತೆ ಮಾಡಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ರಸ್ತೆ, ಬಜಾರ್ ರಸ್ತೆಯ ಚಿನ್ನದಂಗಡಿಗಳಿಗೆ ಫೇಮಸ್ಸು. ಇದೇ ರಸ್ತೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಚಿನ್ನದಂಗಡಿಗಳಿದ್ದು ಪ್ರತಿದಿನವೂ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ನಡೆಯುತ್ತಿದೆ. ಇಡೀ ಜಿಲ್ಲೆಯಲ್ಲಿ ಚಿನ್ನಾಭರಣಗಳ ವ್ಯಾಪಾರಕ್ಕೆ ಇದೇ ಗಂಗಮ್ಮಗುಡಿ ರಸ್ತೆ ಫೇಮಸ್ಸು. ಆದರೆ ಈಗ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದ ಅತಿ ದೊಡ್ಡ ಚಿನ್ನದ ಮಳಿಗೆಯ ದರೋಡೆ ಪ್ರಕರಣ ಎಲ್ಲ ಚಿನ್ನದಂಗಡಿ ಮಾಲೀಕರಿಗೆ ಭಯ ಹುಟ್ಟುವಂತೆ ಮಾಡಿದೆ. ಇದರಿಂದ ಸ್ವತಃ ಅಂಗಡಿ ಮಾಲೀಕರು ಸಂಜೆ ಆದ್ರೆ ಸಾಕು ಇರೋ ಬರೋ ಚಿನ್ನ ಬೆಳ್ಳಿ ಆಭರಣಗಳನ್ನ ಲಾಕರ್ನಲ್ಲಿ ಮತ್ತಷ್ಟು ಭದ್ರಾ ಮಾಡ್ತಿದ್ದಾರೆ. ಇನ್ನು ಬಾಗಿಲು ಹಾಕೊಂಡು ರಾತ್ರಿ ಮನೆಗೆ ಹೋದ್ರೂ ಸಹ ಹತ್ತಾರು ಬಾರಿ ತಮ್ಮ ಮೊಬೈಲ್ಗಳಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸ್ತಾ ಇದ್ದು ಚಿನ್ನದಂಗಡಿ ಮಾಲೀಕರು ನೆಮ್ಮದಿಯಾಗಿ ಮಲಗೋಕು ಆಗದಂತಾಗಿದೆ. ಇದರಿಂದ ಹೆಚ್ಚಿನ ಭದ್ರತೆ ಕಲ್ಪಿಸುವಂತೆ ಪೊಲೀಸರಿಗೆ ಚಿನ್ನದಂಗಡಿ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ. ಕಳ್ತನ ಆಗಿದೆ. ಈ ಕಳ್ತನ ನೋಡಿದ್ರೆ ಆಡಾಗ್ಲಲ್ಲೇ ಯಾವಾಗ ಕಳ್ತನ ಆಗುತ್ತೋ ಅನ್ನೋ ಅಷ್ಟು ಭಯ ಬಂದ್ಬಿಟ್ಟಿದೆ. ಯಾಕಂದರೆ ಚಿನ್ನದ ರೇಟು ಬೆಳ್ಳಿ ರೇಟು ಎರಡೂ ಜಾಸ್ತಿ ಆಗ್ತಾಯಿದೆ. ಈ ಬೆಳ್ಳಿ ಬಂಗಾರ ರೇಟ್ ಯಾವಾಗ ರೈಸ್ ಆಗ್ತಾ ಇದೆಯೋ ಜನರ ಮನಸ್ಸಲ್ಲಿ ಅಷ್ಟೇ ಒಂದು ಆಸೆ ಮೋಹ ಜಾಸ್ತಿ ಆಗ್ತಾಯಿದೆ ಬಂಗಾರದ ಮೇಲೆ. ಈ ಕಾರಣಕ್ಕೆ ಇವಾಗ ನೋಡಿ ಎ ಜ್ಯುವೆಲ್ಲರ್ಸಲ್ಲಿ ಅಷ್ಟು 140 ಕೆಜಿ ಬೆಳ್ಳಿ ಇವತ್ತು ತೊಗೊಂಡು ಹೊರಟೋಗ್ಬಿಟ್ಟಿದ್ದಾರೆ ನೈಟ್ ಟೈಮು. ಇದೆಲ್ಲ ನೋಡ್ತಾ ಇದ್ದರೆ ನಮ್ಮ ಗಂಗಮ್ಮಗುಡಿ ರೋಡಲ್ಲಿ 150 ಅಂಗಡಿ ಇದೆ. ಚಿಕ್ಕದು ದೊಡ್ಡದು ಅಂಥೇಳಿ ತುಂಬ ಅಂಗಡಿಗಳವರು, ಸಣ್ಣ ಪುಟ್ಟ ಅಂಗಡಿಗಳವರೆಲ್ಲನೂ ಇದ್ದಾರೆ. ನಾವು ಎಷ್ಟೆಷ್ಟೋ ಸಾಲ ಮಾಡಿಲ್ಲ ತೊಗೊಂಬಂದು ಬಂಡವಾಳ ಹಾಕಿರ್ತೀವಿ. ನಾಳೆ ದಿನ ಏನಾದರೂ ಈ ಥರ ಆಗೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ನಮಗೂ ಭಯ ಸ್ಟಾರ್ಟ್ ಆಗಿದೆ. ನೈಟ್ ಟೈಮು ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಗೋ 1 ಗಂಟೆಗೆ ಒಂದು ಸರಿ ನಮಗೆಲ್ಲ ಬೀಟು ಬಂದು ಪೊಲೀಸರು ಸ್ವಲ್ಪ ನಮಗೆಲ್ಲ ರಕ್ಷಣೆ ಕೊಟ್ಟು ಇನ್ನೂ ಸ್ವಲ್ಪ ಬಿಗಿ ಬಂದೋಬಸ್ತ್ ಮಾಡಿ, ಸ್ಪೆಷಲಿ ನಮ್ಮ ಗಂಗಮ್ಮಗುಡಿ ರೋಡಲ್ಲಿರ್ತಕ್ಕಂಥ ಒಂದು ಹಾಟ್ಸ್ಪಾಟ್ ಇರ್ತಕ್ಕಂಥ ಒಂದು ರೋಡ್ ಇದು. ಈ ಜಾಗದಲ್ಲಿ ಯಾವುದೇ ಕಳ್ತನ ಆಗದಿರೋ ಹಂಗೆ ನಮಗೆ ಒಂದು ರಕ್ಷಣೆ ಕೊಡಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಿ. ಪೊಲೀಸವ್ರೂ ಒಂದು ಸರಿ ನಮಗೆ ಎಚ್ಚರಿಕೆ ಕೊಟ್ಟಿದ್ದರು ಮತ್ತು ಹಾಗೆಲ್ಲ ಹೇಳಿದರು, ಏನಪ್ಪ ಅಂದರೆ ಎಲ್ಲರೂ CC ಕ್ಯಾಮ್ರಾಗಳಾಕ್ಸಿ, ಅಂಗಡಿ ಆಚೆ ರೋಡ್ ಸೈಡಲ್ಲಿ ಕಾಣಿಸುವಂಥ CC ಕ್ಯಾಮ್ರಾಗಳಾಕ್ಸಿ, ಜನ ಹೋಗೋದು ಬರೋದು ಗೊತ್ತಾಗುತ್ತೆ ಅಂತ. ಅದೇ ರೀತಿ ನಾವು ಎಲ್ಲ ಅಂಗಡಿಗಳವರು ಸುಮಾರು 70% ಅಂಗಡಿಗಳವರು ಎಲ್ಲ CC ಕ್ಯಾಮ್ರಾ ಹಾಕ್ಸಿದ್ದೀವಿ, ಹೊರಗಡೆನೂ ಹಾಕ್ಸಿದ್ದೀವಿ. ಕ್ಯಾಮ್ರಾ ಹಾಕ್ಸಿದ್ರೂ ಅವರು ಬಂದು ಮುಸ್ಕಾಕೊಂಡು ಅಕಸ್ಮಾತ್ ಅವ್ರು ಏನೋ ಮಾಡಿರ್ತಾರೆ, ಕಳ್ಳರು ಇನ್ನೂ ಅಪ್ಡೇಟ್ ಆಗೋಗ್ಬಿಟ್ಟಿದ್ದಾರೆ. ಅವರು ಏನು ಕೈಗೆ ಏನು ಸಿಗ್ದಂಗೆ ಅವರು ಕಳ್ತನ ಮಾಡ್ಕೊಂಡು ಹೊರಟೋದ ಮೇಲೆ ಕ್ಯಾಮ್ರಾ ಇದ್ದು ಏನು ಪ್ರಯೋಜನ, DVR ಎತ್ಕೊಂಡು ಹೊರಟೋಗ್ತಾರೆ, ಡಾಟಾ ಏನೂ ಸಿಗೋದೇ ಇಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ ಅಂತೇಳಿ ನಮಗೆ ಭೀತಿ ಆಗೋಗ್ಬಿಟ್ಟಿದೆ. ಇವಾಗ ಅಂಗಡಿಯಲ್ಲಿ 90% ಬುರ್ಕ ಹಾಕ್ಕೊಂಡು ಬರ್ತಾರೆ ಜನ, ಬ್ಯಾಗ್ಗಳು ತೊಗೊಂಡು ಬರ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಆವಾಗ ನಾವು ಹೇಳ್ತೀವಿ ಅವ್ರಿಗೆ, ದಯವಿಟ್ಟು ಬುರ್ಕಾಗಳನ್ನ ತೆಗೆದು ಬಿಡಿ, ಯಾಕಂದರೆ ಫೇಸ್ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಬೇಕು, ನಮಗೆ ಪೊಲೀಸ್ ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ತೀವಿ. ಇನ್ನು ಹೆಚ್ಚಾಗಿ ನಾವು ಯಾಕಂದರೆ ಎಲ್ಲಿ ಓಡಾಡೋರೆಲ್ಲನೂ ಸ್ಟೂಡೆಂಟ್ ಟೈಪ್ ಇರ್ತಾರೆ, ಬಿಸ್ನೆಸ್ ಅವ್ರ ಥರ ಇರ್ತಾರೆ, ಓಡಾಡೋರೆಲ್ಲನೂ ಬ್ಯಾಗಲ್ಲಿ ಕೈಯಲ್ಲಿ ಓಡಾಡಿಕೊಂಡು ಹೊಸ ಹೊಸ ಮಕ್ಕಳು ಕಾಣುತ್ತೆ. ಆದರೆ ನಮ್ಗೆ ಅಷ್ಟು ನಿಗಾ ಇಡೋದಕ್ಕಾಗಲ್ಲ. ಯಾಕಂದರೆ ನಾವು ನಮ್ಮ ವ್ಯಾಪಾರದಲ್ಲಿ ನಮಗೇನು ಅಂಗಡಿಗೆ ಬಂದಿರೋ ಕಸ್ಟಮರ್ಸ್ ಇರ್ತಾರೆ ಅವರನ್ನು ನೋಡೋ ಒಂದು ನಿಟ್ಟಲ್ಲಿರ್ತೀವಿ. ಹೇಗಂದರೆ ಹೊಸಬರು ನೋಡಿದಾಗ ನಮಗೆ ಸ್ವಲ್ಪ ಅನುಮಾನಾಸ್ಪದವಾಗಿರುತ್ತೆ. ಆದರೆ ನಾವು ಯಾರನ್ನೂ ಐಡೆಂಟಿಫೈ ಅಂತೂ ಮಾಡೋಕ್ಕಾಗೋದಿಲ್ಲ ನಾವು. ಇನ್ನು ಎಯು ಜ್ಯುವೆಲರಿ ಶಾಪ್ನಲ್ಲಿ ನಡೆದ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ಕಳ್ಳರ ಕೃತ್ಯ ಸೆರೆಯಾಗಿದ್ದು 3 ಕಳ್ಳರು ಮಧ್ಯರಾತ್ರಿ ಎಂಟ್ರಿ ಕೊಟ್ಟು 3 ಗಂಟೆ ಅವಧಿಯಲ್ಲಿ 3 ಕೋಟಿ ಮೌಲ್ಯದ
140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದೊಯ್ದಿದ್ದಾರೆ. ಬೆಳ್ಳಿ ಆಭರಣಗಳ ಜೊತೆಯಲ್ಲೇ ಕಳ್ಳರು ಸಿಸಿಟಿವಿಯ 2 DVRಗಳನ್ನ ಸಹ ಕದ್ದೊಯ್ದಿದ್ದಾರೆ. ಹೀಗಾಗಿ ಕಳ್ಳರ ಬಂಧನಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ 9 ವಿಶೇಷ ತಂಡಗಳನ್ನ ರಚನೆ ಮಾಡಲಾಗಿದ್ದು ಪೊಲೀಸರು ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದ ಚಿನ್ನದಂಗಡಿ ಮಾಲೀಕರು ಸಹ ಸಿಸಿಟಿವಿಯ ಫುಟೇಜ್ಗಳನ್ನ DVR ನಲ್ಲಿ ಸ್ಟೋರೇಜ್ ಮಾಡೋ ಬದಲು ಆನ್ಲೈನ್ ಕ್ಲೌಡ್ ಸ್ಟೋರೇಜ್ಗೆ ಅಪ್ಗ್ರೇಡ್ ಮಾಡಿಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಗಂಗಂಗುಡಿ ರೋಡು, ಗಂಗಂಗುಡಿ ಎದುರು ಅಲಂಕಾರ್ ಜ್ಯುವೆಲರ್ಸು. ನಾವು ಏನೋ ಅಲ್ಲಿ ಇಲ್ಲಿ ತಗೊಬಂದು ಬಂಡವಾಳ ಹಾಕಿರ್ತೀವಿ. AV ಜ್ಯುವೆಲರ್ಸಲ್ಲಿ ಮೊನ್ನೆ ಕಳ್ತನ ಆಗಿದೆ. ಈ ರೋಡಲ್ಲಿ ಪೊಲೀಸ್ ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕು ಅಂತ. ಈ ರೋಡಲ್ಲಿ ಮೊದಲು ಬರ್ತಾಯಿದ್ರು, ಡೇ ಬರ್ತಾಯಿದ್ರು, ಇವಾಗ ಬರ್ತಾ ಇರ್ಬೋದು, ನಾವು ನೋಡಿಲ್ಲ. ಅದಕ್ಕೋಸ್ಕರ ನಮಗೆ ಈ ಬಜಾರಲ್ಲಿ ಸ್ವಲ್ಪ ರೇಟ್ಗಳು ಜಾಸ್ತಿ ಆಗಿದೆ. ಬಂಗಾರ ಎಲ್ಲ ಕಳ್ಳರಿಗೆ ಈ ಜ್ಯುವೆಲ್ರಿ ಮೇಲೆ ಸ್ವಲ್ಪ ಕಣ್ಣಿರುತ್ತೆ. ದಯವಿಟ್ಟು ಪೊಲೀಸವರು ಸ್ವಲ್ಪ ನಮ್ಮ ಇದರಲ್ಲಿ ಬೀಟು ಹೋಗಬೇಕು ಅಂತ ನಮ್ಮ ಪ್ರಾರ್ಥನೆ. ಬಜಾರ್ ರೋಡಲ್ಲಿ ಗಂಗಂಗುಡಿ ರೋಡಲ್ಲೇ ಚಿನ್ನ ಬೆಳ್ಳಿ ಅಂಗಡಿಗಳಿರೋದು. ದಯವಿಟ್ಟು ಇನ್ಸ್ಪೆಕ್ಟರ್ ಸಾಹೇಬರು ಈ ವಾರ್ಡ್ಗೆ, ಈ ರೋಡ್ಗೆ ಒಂದಿಬ್ಬರನ್ನ ಪೊಲೀಸವ್ರನ್ನ ಹಾಕಬೇಕು ನೈಟು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾವ ಥರ ಭಯ ಆಗುತ್ತೆ ಅಂದರೆ, ಗ್ರಾಮ ಇವಾಗ 12,000 ಚಿಲ್ಲರೆ ಇರೋದ್ರಿಂದ ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿ ತೊಂದರೆಗಳಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಈ ರೋಡ್ಗೆ ಬೀಟ್ ಅವ್ರನ್ನ ಹಾಕಬೇಕಾಗಿ ಪ್ರಾರ್ಥನೆ. ಒಟ್ನಲ್ಲಿ ದಿನೇ ದಿನೇ ಚಿನ್ನ ಬೆಳ್ಳಿಯ ಬೆಲೆ ಗಗನಕ್ಕೆ ಏರ್ತಾ ಇದ್ದು ಕಳ್ಳರ ಕಣ್ಣು ಚಿನ್ನದಂಗಡಿಗಳ ಮೇಲೆ ವಾಲ್ತಾ ಇದೆ. ಹೀಗಾಗಿ ಚಿನ್ನದಂಗಡಿ ಮಾಲೀಕರು ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳುವಂತೆ ಚಿಕ್ಕಬಳ್ಳಾಪುರ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಟಾಟಾ ಎಸ್ ವಾಹನಗಳಲ್ಲಿ ಗೋವುಗಳನ್ನು ಅಕ್ರಮವಾಗಿ ಬೆಂಗಳೂರಿನ ಕಸಾಯಿಖಾನೆಗೆ ಸಾಗಿಸುತ್ತಿದ್ದವರನ್ನ ಪೊಲೀಸರು ವಾಹನಗಳ ಸಮೇತ ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿರುವ ಘಟನೆ ನಡೆದಿದೆ. ಚಿಂತಾಮಣಿ ನಗರದ ಹಸುಗಳ ಸಂತೆಯ ಬಳಿ ಟಾಟಾ ಎಸ್ ವಾಹನಗಳಲ್ಲಿ ಗೋವುಗಳನ್ನು ತುಂಬಿಕೊಂಡು ಹೋಗುತ್ತಿರುವುದನ್ನ ಕಂಡು ಅನುಮಾನಗೊಂಡು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬರುವುದನ್ನ ತಿಳಿದು 2 ವಾಹನ ಚಾಲಕರು ತಪ್ಪಿಸಿಕೊಂಡು ಕುರುಟಹಳ್ಳಿ ಕಡೆಯಿಂದ ಬೆಂಗಳೂರು ಕಡೆಗೆ ಹೊರಟು ಹೋಗಿದ್ದವು ಎಂದು ಭರತ್ ಮತ್ತು ಮೊದಲಿಯಾರೆಂಬುವವರು ನಗರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಕೆಲವು ಯುವಕರು ಬೈಕ್ಗಳಲ್ಲಿ ಹಿಂಬಾಲಿಸಿಕೊಂಡು ಹೋಗಿ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದ ತಿರುವಿನಲ್ಲಿ ವಾಹನಗಳಿಗೆ ತಡೆ ಹಾಕಿದ್ದಾರೆ. ಅಷ್ಟರಲ್ಲಿ ಪೊಲೀಸರು ಸಹ ಆಗಮಿಸಿದ್ದಾರೆ. ಒಂದು ವಾಹನದಲ್ಲಿ 7, ಮತ್ತೊಂದು ವಾಹನದಲ್ಲಿ 4 ಹಸುಗಳಿದ್ದವು. 7 ಹಸುಗಳನ್ನು ತುಂಬಿದ್ದ ವಾಹನದಲ್ಲಿ ಹಸುಗಳು ಚಿತ್ರಹಿಂಸೆ ಅನುಭವಿಸುತ್ತಿದ್ದವು. ಮೈ ಮೇಲೆ ಅಲ್ಲಲ್ಲಿ ರಕ್ತ ಬರುತ್ತಿತ್ತೆಂದು ದೂರಿನಲ್ಲಿ ತಿಳಿಸಿದೆ. ಪೊಲೀಸರು ವಾಹನಗಳ ಚಾಲಕರನ್ನ ವಿಚಾರಣೆ ನಡೆಸಿದಾಗ 3 ವಾಹನಗಳನ್ನು ಕಸಾಯಿಖಾನೆ ಸಾಗಿಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ವಾಹನಗಳನ್ನ ಚಾಲಕರ ಸಮೇತ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು. ವಾಹನಗಳ ಚಾಲಕರು ಮತ್ತು ಕೃತ್ಯಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದೂರಿನಲ್ಲಿ ಕೋರಿದ್ರು. ಹುಷಾರು 3 ಇದೆ 4 ಇದೆ 3 ಇದೆ. ಹೈವೇ ರೋಡ್ ಸಾಕೋರು ಯಾರು ಈ ತರ ಹಾಕಲ್ಲ.
7 ಹಸು, ಹಾಲಸು 7 ಇದೆ. ಒಂದ್ರಲ್ಲಿ ಎಲ್ಲಾದ್ರೂ ನೋಡಿದೀರಾ? 7 ಹಸು ರೈತರ ಏನಣ್ಣ ರೈತರ ಎರಡು ಅದು ನೀವು ಹಾಲು ಕರಿಯೋದು ಹಸು ಇಷ್ಟು ತುಂಬಕ್ಕೂ ಹಾಕಿರೋದು 7 ಹಾಕ್ತಾರೆ ಅಣ್ಣ. ಇವರು ಗೋಭಕ್ಷಕರು, ಇವರು ಮೊನ್ನೆ ಗಾಡಿ ನಂಬರ್ ಕ್ಲೀನಾಗಿ ಕವರ್ ಮಾಡಪ್ಪ. ಪೊಲೀಸರು ಪಶುವೈದ್ಯಕೀಯ ಇಲಾಖೆಯ ವೈದ್ಯರನ್ನ ಕರೆಸಿ ಹಸುಗಳಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದರು. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವ ದಿನಾಂಕ 30/12/2025 ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ವೈಕುಂಠ ದ್ವಾರ ದರ್ಶನ. ಈ ಬಾರಿ ಸ್ವಾಮಿಯವರಿಗೆ ರೇಷ್ಮೆ ಗೂಡಿನಿಂದ ತಯಾರಾದ ವಿಶೇಷ ಬೃಹತ್ ಪವಿತ್ರ ಮಾಲೆಯಿಂದ ಅಲಂಕಾರ ಮಾಡಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೈವಿ ಕಾರ್ಯಕ್ರಮದಲ್ಲಿ ತನು ಮನ ಧನ ಧಾನ್ಯಾದಿಗಳ ಸಹಾಯದೊಂದಿಗೆ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ವಿಶೇಷ ಸೂಚನೆ: ದಿನಾಂಕ 30, 31 ಹಾಗೂ ಜನವರಿ 1ರಂದು ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಅರ್ಚಕರು ಮಧುಸೂದನ್ ಭಟ್ಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9164383696. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ: ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939.
ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC ಆರ್ DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೋನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಇಲ್ಲೊಂದು ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಮಹಿಳಾ ಸಿಬ್ಬಂದಿ ಗ್ರಾಮಸ್ಥರ ಖಾತೆಗಳಲ್ಲಿದ್ದ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿರುವ ಆರೋಪ ಕೇಳಿಬಂದಿದೆ. ಕಚೇರಿಗೆ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದು, ದಾಖಲೆ ಪರಿಶೀಲಿಸಿ ಅಧಿಕಾರಿಗಳ ಮುಖೇನ ಹಣ ಕೊಡಿಸುವ ಭರವಸೆಯನ್ನ ಶಾಸಕ ಪುಟ್ಟಸ್ವಾಮಿ ಗೌಡ ನೀಡಿದ್ದಾರೆ.
ಗೌರಿಬಿದನೂರು ತಾಲೂಕಿನ ಹಾಲಗಾನಹಳ್ಳಿ ಅಂಚೆ ಕಚೇರಿಯಲ್ಲಿ ಗ್ರಾಮದ ಪೋಸ್ಟ್ಮನ್ ರಮ್ಯಾ ಹಣ ಲಪಟಾಯಿಸಿರುವ ಆರೋಪವನ್ನು ಗ್ರಾಮಸ್ಥರು ಮಾಡುತ್ತಿದ್ದಾರೆ. ಸುಮಾರು 1200ಕ್ಕೂ ಅಧಿಕ ಖಾತೆದಾರರು ಈ ಅಂಚೆ ಕಚೇರಿಯಲ್ಲಿ ತಮ್ಮ ಖಾತೆಗಳನ್ನು ತೆರೆದಿದ್ದು, ಎಫ್ಡಿ, ಆರ್ಡಿ, ಸೇವಿಂಗ್ಸ್ ಹೀಗೆ ಸಾವಿರದಿಂದ ಲಕ್ಷಗಟ್ಟಲೆ ಹಣವನ್ನು ಹಾಲಗಾನಹಳ್ಳಿ ಗ್ರಾಮಸ್ಥರು ಒಂದು ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಈಗ ಪೋಸ್ಟ್ ಆಫೀಸ್ನಲ್ಲಿದ್ದ ಕೋಟ್ಯಾಂತರ ಹಣ ಮಂಗಮಯವಾಗಿರುವುದರಿಂದ ವೃದ್ಧರು, ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದ್ದು, ವೃದ್ಧರು ಕಣ್ಣೀರು ಹಾಕುತ್ತಿದ್ದಾರೆ. ಹಲವು ದಿನಗಳ ಹಿಂದೆ ಗ್ರಾಮದ ಕೆಲವೊಂದು ಮನೆಯವರಿಗೆ ಈಕೆಯೇ ಮನೆಯ ಬಳಿ ಹೋಗಿ ನಿಮ್ಮ ಖಾತೆಗೆ ಹಣ ತುಂಬಿ ಎಂದು ಬಲವಂತಪಡಿಸಿ ಹಣ ತುಂಬಿಸುವ ಕೆಲಸ ಕೂಡ ಮಾಡಿದ್ಲಂತೆ. ವೃದ್ಧರು ಪಿಂಚಣಿ ಹಣವೂ ಕೂಡ ತೆಗೆದುಕೊಳ್ಳದೆ ಹಾಗೆಯೇ ಬಿಟ್ಟಿದ್ದು ಅವರು ಕಂಗಾಲಾಗಿದ್ದಾರೆ. ಇನ್ನು ಕೆಲವರು ತಮ್ಮ ಹಣವನ್ನ ಉಳಿತಾಯದ ರೂಪದಲ್ಲಿ ಇಟ್ಟಿದ್ದಾರೆ. ಅವರ ಖಾತೆಯ ಸರಿಯಾದ ದಾಖಲೆಗಳು ಗೌರಿಬಿದನೂರು ಶಾಖೆಯಲ್ಲಿಯೂ ಸಹ ಇಲ್ಲವೆಂದು ಗ್ರಾಮಸ್ಥರ ಮಾತಾಗಿದೆ. ಹಾಲಗಾನಹಳ್ಳಿ ಗ್ರಾಮಸ್ಥರು ತಮ್ಮ ಟ್ರ್ಯಾಕ್ಟರ್ಗಳ ಮೂಲಕ ಗೌರಿಬಿದನೂರು ನಗರದಲ್ಲಿ ಇರುವ ಉಪವಿಭಾಗದ ಅಂಚೆ ಕಚೇರಿಗೆ ಸುಮಾರು 500ಕ್ಕೂ ಹೆಚ್ಚು ಮಂದಿ ಸಾರ್ವಜನಿಕರು ತಮ್ಮ ಖಾತೆಗಳನ್ನು ಪರಿಶೀಲನೆ ನಡೆಸಿದ್ದು, ಅಲ್ಲಿಯೂ ಸಹ ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡದೇ ಇರುವ ಕಾರಣಕ್ಕೆ ಅಂಚೆ ಕಚೇರಿಯಲ್ಲೇ ಕುಳಿತು ತಮ್ಮ ಅಳಲನ್ನ ತೋಡಿಕೊಂಡು ಪ್ರತಿಭಟನೆಗೆ ಮುಂದಾಗಿ ಅಂಚೆ ಕಚೇರಿ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಯಾವೊಬ್ಬ ಅಂಚೆ ಕಚೇರಿಯ ಅಧಿಕಾರಿ ಸಹ ಗ್ರಾಮಸ್ಥರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದೇ ಇರುವ ಕಾರಣಕ್ಕೆ ಮೇಲಾಧಿಕಾರಿಗಳು ಬರುವವರೆಗೂ ಮಧ್ಯಾಹ್ನದ ಊಟವೂ ಸಹ ಅಲ್ಲಿಯೇ ಮಾಡಿಕೊಂಡು ತಿನ್ನುತ್ತಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂಚೆ ಕಚೇರಿಗೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭೇಟಿ ನೀಡಿ ಗ್ರಾಮಸ್ಥರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದು, ಹಣ ಕಳೆದುಕೊಂಡಂತಹ ವೃದ್ಧರು ಮತ್ತು ಗ್ರಾಮಸ್ಥರು ಶಾಸಕರಿಗೆ ತಮ್ಮ ಹಣ ಕೊಡಿಸುವಂತೆ ಪಟ್ಟು ಹಿಡಿದಿದ್ದು, ದಾಖಲೆಗಳು ಪರಿಶೀಲನೆ ಮಾಡಿ ವ್ಯವಸ್ಥೆ ಮಾಡುವಂತೆ ಪೊಲೀಸ್ ಇಲಾಖೆ ಮತ್ತು ಅಂಚೆ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ದಾಖಲೆಗಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಪರಿಹಾರ ಒದಗಿಸಲು ಸೂಚಿಸಿದ್ದೇನೆ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸುವಂತೆ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇನೆ ಎಂದು ಹೇಳಿದರು. ಒಬ್ಬರು ಬಿಡದಂಗೆ ಕರೆದು ಎನ್ಕ್ವೈರಿ ಮಾಡಿ ಸ್ಟೇಷನ್ಗೆ ಅವರವ್ರ ರೆಸ್ಪಾನ್ಸಿಬಿಲಿಟಿ ಅವ್ರದ್ದೇನು ಬಂತು ಅಂದರೆ ಮುಲಾಜಿವರದಲ್ಲಿ FIR ಹಾಕಿ ಹಣ ವಸೂಲು ಮಾಡುವಂಥ ಕೆಲಸ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಅದರಿಂದ ಅವ್ರು ಏನು ಕೊಡಲಿಲ್ಲ ಅಂದ್ರೂ ಕೂಡ ದುಡ್ಡು ಎಲ್ಲೋ ಇದೆ, ಯಾರ ಹತ್ರ ಹೋಗಿದೆ, ಕೊಡಲಿಲ್ಲ ಅಂದ್ರೆ ಆಸ್ತಿನ ಹರಾಜಾಗ್ತಿದ್ದೀವಿ, ಏನಾದ್ರು ಒಂದು ಮಾಡ್ತಕ್ಕೆ ಕೇಳಿದ್ದ ನಮ್ಮ ಲೀಗಲಾಗಿ ನಮಗೆಲ್ಲ ಅಧಿಕಾರ ಇರೋದಿಲ್ಲ. ಲೀಗಲಾಗಿ ಏನು ಬರ್ತದೆ ಅದ್ರ ಪ್ರಕಾರ ನಮಗೇನೋ ಹೇಳಿದ ತಕ್ಷಣ ಅದೆಲ್ಲ ಬರೋದಿಲ್ಲ. ಪೊಲೀಸ್ ಆದರೂ ಬರೋಲ್ಲ, ನಾನು MLA ಆದರೂ ಬರೋದಿಲ್ಲ. ಕಾನೂನು ಪ್ರಕಾರ ಅವ್ರು ಬಿಗಿ ಮಾಡಬೇಕು. ಬಿಗಿ ಮಾಡಿಸಿ ನಿಮ್ಗೆ ಹಣ ಬರೋದಕ್ಕೆ ಏನೇನು ಬೇಕು ಕ್ರಮ ತಗೋತೀನಿ ನಾನು, ಆಯ್ತಲ್ಲ? ನೀವು ಸಮಾಧಾನವಾಗಿ. ನನ್ನ ಹೆಸರು ಶಿವಕುಮಾರ್ ಶೆಟ್ಟಿಕೆರೆ ಅಂತ, ಇನ್ಸ್ಪೆಕ್ಟ್ರು ಚಿಕ್ಕಬಳ್ಳಾಪುರ, ಪೋಸ್ಟ್ ಆಫೀಸ್ ಇನ್ಸ್ಪೆಕ್ಟ್ರು. ಈ ತನಿಖೆ ಮಾಡ್ತಾಯಿದ್ದೀವಿ. ಯಾರು ಎಷ್ಟು ಪ್ರಾಬ್ಲಮ್ ಆಗಿದೆಯೋ, ಏನು ಅಮೌಂಟ್ ಆಗಿದೆಯೋ ಆ ಪಾಸ್ಬುಕ್ ಎಲ್ಲ ಅವ್ರ ಹತ್ರ ಇರುವಂಥ ದಾಖಲೆಗಳನ್ನ ತಂದು ಕೊಟ್ಟರೆ ನಾವು ಎನ್ಕ್ವೈರಿ ಮಾಡ್ತೀವಿ. ಯಾರಿಗೆ ಕಸ್ಟಮರ್ದು ಯಾವುದಾದ್ರು ಅಮೌಂಟ್ ಇದೆಯೋ ಅವ್ರಿಗೆಲ್ಲ ಕೊಡೋ ಜವಾಬ್ದಾರಿ ನಮ್ಮದು. ಎನ್ಕ್ವೈರಿ ಮಾಡೋಕ್ಕೆ ನನ್ನ ಅಪಾಯಿಂಟ್ ಮಾಡಿದ್ದಾರೆ ಎನ್ಕ್ವೈರಿ ಆಫೀಸರ್ ಆಗಿ. ನಾನು ಎನ್ಕ್ವೈರಿ ಮಾಡ್ತೀನಿ. ನಾಳೆಯಿಂದನೇ ಹಳ್ಳಿಗೆ ವಿಸಿಟ್ ಮಾಡಿಬಿಟ್ಟು ಎನ್ಕ್ವೈರಿ ಮಾಡ್ತೀವಿ. ಗ್ರಾಮಸ್ಥರು ದಯವಿಟ್ಟು ಸಪೋರ್ಟ್ ಮಾಡಬೇಕು. ತಮ್ಮಲ್ಲಿರೋ ದಾಖಲೆಗಳನ್ನ ಎತ್ಕೊಂಡ್ಬಂದು ಕೊಟ್ಟರೆ ನಾವು ದಾಖಲೆ ಪರಿಶೀಲಿಸಿ ಅವ್ರಿಗೇನು ಅಮೌಂಟ್ ಬರಬೇಕು ಅದೆಲ್ಲ ತಂದುಕೊಡೋ ಜವಾಬ್ದಾರಿ ಸರ್. ಕೆಲವು ಗ್ರಾಮಸ್ಥರ ವೇಳೆ ದಾಖಲೆ ಇಲ್ಲ ಅಂದರೆ ಕೆಲವ್ರ ಹತ್ರ ಅದ್ರ ಬಗ್ಗೆ ಏನು ದಾಖಲೆಗಳು ಈಗ ನಾನು ಹೇಳೋದು ದಾಖಲೆಗಳು ಕೊಟ್ಟರೆ ತಾನೇ ನಾವೇನಾಗಿದೆ ಅಂತ ಹೇಳ್ಬೋದು. ಈಗ ನಾನು ಯಾವುದೋ ಒಂದು 11 ಪರ್ಸೆಂಟ್ ಬಂದುಬಿಟ್ಟು ನನ್ನ ಅಮೌಂಟ್ ಹೋಗಿದೆ ಅಂತಾರೆ. ಅವ್ರಿಗೆ ಹೋಗಿದೆ ಅನ್ನೋದಕ್ಕೆ ಏನಾದ್ರು ಪ್ರೂಫ್ ಬೇಕಲ್ಲ. ಆ ಪ್ರೂಫ್ ಇದ್ದರೆ ಇಲಾಖೆ ವರ್ಷ ಜವಾಬ್ದಾರಿ ನಮ್ಮದು. ಮಾಹಿತಿ ಏನಾದರೂ ಸರ್, ಇವತ್ತು ಬೆಳಿಗ್ಗೆ ಗೌರಿಬಿದನೂರು ನಗರದಲ್ಲಿರ್ತಕ್ಕಂಥ ಅಂಚೆ ಕಚೇರಿಯಲ್ಲಿ ಹಾಲಗಾನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಬೆಳಗ್ಗೆಯಿಂದ ಇಲ್ಲೇ ಇದ್ದೀರಾ? ಯಾಕೆ, ಏನು ಸಮಸ್ಯೆ ಆಗಿದೆ ಏನು ಅಂತ? ಸರ್, ಸಮಸ್ಯೆ ಅಂತ ಬಂದುಬಿಟ್ಟು ಪೋಸ್ಟ್ ಆಫೀಸಲ್ಲಿ ನಮ್ಮ ತಾಯಿಯವರು 12 ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಿದ್ದಾರೆ. 2 ಬುಕ್ ಕೊಟ್ಟಿದ್ದಾರೆ. ಒಂದೊಂದು ಬುಕ್ಕಲ್ಲಿ 55,000 ರೂಪಾಯಿ ಪ್ರಿಂಟಲ್ಲಿ ಮಾಡಿಬಿಟ್ಟು ಇನ್ನು 5.5 ಲಕ್ಷನ ಕೈಯಲ್ಲಿ ಬರೆದು ಬಿಟ್ಟು ಕೊಟ್ಟಿದ್ದಾರೆ. ಅದನ್ನೇ ನಾವು ತಗೊಬಂದು ಇಲ್ಲಿ ಹೆಡ್ ಆಫೀಸಲ್ಲಿ ಚೆಕ್ ಮಾಡಿದ್ರೆ ಬರೀ 50,000 ಮಾತ್ರ ತೋರಿಸ್ತಾ ಇದೆ. ನಮ್ಗೆ ಮಿಕ್ಕಿದ್ದು 5.5 ಲಕ್ಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲ ಪ್ರತಿಯೊಬ್ಬ ಗ್ರಾಹಕರು ಇದೇ ಸಮಸ್ಯೆ ಆಗಿದೆ ಸರ್.
ಅದಕ್ಕೋಸ್ಕರ ನಾವು ಬೆಳಗ್ಗೆಯಿಂದ ಇಲ್ಲಿ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ನೀವು ಎಲ್ಲಿ ಅಮೌಂಟ್ ಕಟ್ಟಿದ್ದು, ಯಾವ ಅಂಚೆ ಕಚೇರಿಯಲ್ಲಿ ಏನು ಅಂತ? ಸರ್ ಆನಗನಹಳ್ಳಿ ಅಂಚೆ ಕಚೇರಿಯಲ್ಲಿ ಸರ್ ಅಮೌಂಟ್ ಕಟ್ಟಿರೋದು. ರಮ್ಯಾ ಅಂತ ಮೇಡಮ್ ಅವರು ಅವ್ರ ಕೈಯಲ್ಲೇ ಕಟ್ಟಿದ್ದೀವಿ ಸರ್. ಇಲ್ಲಿಗೆ ಸ್ಥಳೀಯವಾಗಿ ಶಾಸಕರು ಕೂಡ ಬಂದಿದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ರು, ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಏನು ಅಂತ? ಸರ್ ಅವರು ಭರವಸೆ ನಮ್ಗೆ ಕೊಡ್ತಾ ಇದ್ದಾರೆ, ಎಲ್ಲ ನಿಮ್ಮ ಏನು ಅಮೌಂಟ್ ನೀವು ಕಟ್ಟಿದ್ರೆ ಅದನ್ನು ನಿಮಗೆ ರೀಫಂಡ್ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದುವರೆಗೂ ನಮಗೆ ಅದರದ್ದು ಫ್ರಾಡ್ ಆಗಿ ಮಾಡಿರುವಂಥ ವ್ಯಕ್ತಿನ ಕರೆಸೋದಾಗಲಿ ಆ ಥರ ಯಾವುದೇ ರೀತಿಯ ಇದನ್ನು ಮಾಡ್ತಾ ಇಲ್ಲ ಸರ್. ಇದೇ ವೇಳೆ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ನಗರ ಠಾಣೆಯ PSI ಗೋಪಾಲ್, ಗ್ರಾಮಾಂತರ ಠಾಣೆಯ PSI ರಮೇಶ್ ಗುಗರಿ, PSI ಲಲಿತಮ್ಮ ಮತ್ತು ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಆ ಜಿಲ್ಲೆಯಲ್ಲಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅಂತ ಪೊಲೀಸರು ಘೋಷಿಸಿದ್ರು. ಬೈಕ್ ಸವಾರರು ಸಹ ದಂಡ ತಪ್ಪಿಸಿಕೊಳ್ಳೋಕೆ ಹೆಲ್ಮೆಟ್ ಸಮೇತ ಬೈಕ್ಗಳಲ್ಲೇನೋ ಓಡಾಡುತ್ತಿದ್ದಾರೆ. ಆದ್ರೆ ಇದೀಗ ಬೈಕ್ ಸವಾರರಿಗೆ ಕಳ್ಳರ ಕಾಟ ಶುರುವಾಗಿದೆ. ಅದು ಬೈಕ್ ಕಳ್ಳರ ಕಾಟವಲ್ಲ, ಮತ್ತೇನು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಸಹ ಊರುಗಳಲ್ಲಿ ಇದೀಗ ಎಲ್ಲೆಲ್ಲೂ ಹೆಲ್ಮೆಟ್ ಸಮೇತ ಓಡಾಡುವ ಬೈಕ್ ಸವಾರರದೇ ದರ್ಶನ. ಯಾಮಾರಿ ಹೆಲ್ಮೆಟ್ ಇಲ್ಲದೆ ರಸ್ತೆಯಲ್ಲಿ ಬೈಕ್ ಕಾಣಿಸಿದ್ರೆ ಆ ಬೈಕ್ ಸವಾರನಿಗೆ 500 ರೂಪಾಯಿ ದಂಡ ಬಿತ್ತು ಅಂತಲೇ ಲೆಕ್ಕ. ಹೀಗಾಗಿ ಬೈಕ್ ಸವಾರರು ಏನು ಬಿಟ್ಟರು ಹೆಲ್ಮೆಟ್ ಬಿಡದೆ ಹೆಲ್ಮೆಟ್ ಕ್ಯಾರಿ ಮಾಡ್ತಲೇ ಇರ್ತಾರೆ. ಪೊಲೀಸರು ಕೂಡ ಮುಖ್ಯ ರಸ್ತೆ, ಸರ್ಕಲ್ ಅಷ್ಟೇ ಅಲ್ಲದೆ ಸಂಧಿಗಳಲ್ಲೂ ಸಹ ಹೆಲ್ಮೆಟ್ ರಹಿತ ಸವಾರರಿಗೆ ದಂಡ ವಿಧಿಸೋಕೆ ನಿಗಾ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಇದರ ನಡುವೆ ಇದೀಗ ಬೈಕ್ ಸವಾರರಿಗೆ ಹೊಸದೊಂದು ಸಮಸ್ಯೆ ಶುರುವಾಗಿದೆ. ಅದೇನಪ್ಪ ಅಂದ್ರೆ ಕಾವಲು ಕಾಯೋ ಸಮಸ್ಯೆ. ಹೌದು, ಬೈಕ್ ಸವಾರರು ಪೊಲೀಸರಿಂದ ತಪ್ಪಿಸಿಕೊಂಡ್ರೂ ಸಹ ಕಳ್ಳರಿಂದ ತಪ್ಪಿಸಿಕೊಳ್ಳೋಕೆ ಆಗ್ತಿಲ್ಲ. ಬೈಕ್ಗಳನ್ನು ರಸ್ತೆ ಬದಿ ನಿಲ್ಲಿಸಿ ಹೆಲ್ಮೆಟ್ ಬೈಕ್ಗೆ ತಗಲಾಕಿ ಕೆಲಸ ಮುಗಿಸಿ ಬೈಕ್ ಬಳಿ ಬರುವಷ್ಟರಲ್ಲಿ ಬೈಕ್ಗಳಿಗೆ ತಗಲಾಕಿರ್ತಕ್ಕಂಥ ಹೆಲ್ಮೆಟ್ಗಳು ಮಂಗ ಮಾಯವಾಗ್ತಿರ್ತವೆ. ಈಗ ಪೊಲೀಸ್ ಇಲಾಖೆಯವರು ಹೆಲ್ಮೆಟ್ ಕಡ್ಡಾಯ ಮಾಡಿರೋವಂಥದ್ದು ತುಂಬಾ ಸ್ವಾಗತಾರ್ಹ, ತುಂಬ ಒಳ್ಳೆಯ ವಿಚಾರ. ಈಗ ನೋಡಿ, ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಅವನು ಮನ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಓದು ಪ್ರಾಣ ಯಾರ ಕೈಯಲ್ಲಿ ತರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಆಕ್ಸಿಡೆಂಟ್ ಆದಾಗ ಹೆಲ್ಮೆಟ್ ಇದ್ದಾಗ ಸಪೋಸ್ ಏನೋ ಒಂದು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆದರೂ ಸಮೇತ ಪ್ರಾಣ ಉಳಿಯೋ ಅಂಥ ಕೆಲಸ ಆಗ್ತದೆ ಹೆಲ್ಮೆಟ್ ಇದ್ದಾಗ. ಈಗ ಏನಾಗ್ತಿದೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ತುಂಬಾ ಹೆಲ್ಮೆಟ್ ಕಳ್ತನಗಳಾಗ್ತಿದೆ. ಈಗ ಒಂದು 2 ನಿಮಿಷ ಕೆಲಸ ಇರುತ್ತೆ, ಹೆಲ್ಮೆಟ್ ತೆಗೆದುಬಿಟ್ಟು ಎಲ್ಲೋ ಗಾಡಿ ಪಾರ್ಕ್ ಮಾಡಿ ಆ ಮಿರರ್ ಮೇಲೆ ನೇತಾಕಿ ಹೋಗ್ತಾರೆ. ಹೋಗಿದ ತಕ್ಷಣ ಅಲ್ಲಿ ಹೋಗಿ ಇಲ್ಲಿ ಬರೋ ಅಷ್ಟರಲ್ಲಿ ಹೆಲ್ಮೆಟ್ ಇಲ್ಲದೆ ಆಗ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಅಷ್ಟೇ ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ. ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ ನೀವು ಲಾಕ್ ಮಾಡ್ಕೊಂಡು ಹೋದಾಗ ಯಾರೇ ಕಳ್ತನ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಒಬ್ಬರು ಹೆಲ್ಮೆಟ್ ಇನ್ನೊಬ್ಬರು ಯೂಸ್ ಮಾಡಿ ಸ್ವಲ್ಪ ತೊಂದರೆಗಳಾಗ್ತದೆ. ಈಗ ಇಲ್ಲಿ ಹೆಲ್ಮೆಟ್ ಈಗ ನೀವು ಇಲ್ಲಿ ಹಾಕಿರ್ತೀರಿ, ಮತ್ತೆಲ್ಲ ಒಂದು ಅಷ್ಟು ದೂರ ಹೋಗಿ ಅಂಗಡಿನಲ್ಲಿ ಪರ್ಚೇಸ್ ಮಾಡಬೇಕಾಗ್ತದೆ. ಈಗ ಪೊಲೀಸ್ನವ್ರು ಪ್ರತಿ ಏರಿಯಲ್ಲಿ ವೆಹಿಕಲ್ಸ್ ಹಿಡಿತಿದ್ದಾರೆ. ಹಾಗಾಗಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಮತ್ತೆ ನಿಮಗೆ ಫೈನ್ ಬೀಳ್ತದೆ. ಅದನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಎಲ್ಲರೂ ಅಷ್ಟೇ ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ ಅದನ್ನು ನೀವು ಲಾಕ್ ಮಾಡ್ಕೊಂಡ್ರೆ ಸೇಫ್ಟಿಯಾಗಿರ್ತದೆ. ಇನ್ನು ರಸ್ತೆ ಬದಿಯಲ್ಲಿ 300-400 ರೂಗಳಿಗೆಲ್ಲ ಹೆಲ್ಮೆಟ್ಗಳನ್ನು ಕಾಸಿಗೊಂದು ಕೊಸರಿಗೊಂದು ಅಂತ ಮಾರಾಟ ಮಾಡ್ತಾ ಇದ್ರು ಸಹ ಈ ಹೆಲ್ಮೆಟ್ ಕದಿಯ ಕಳ್ಳರು ಎಲ್ಲಿಂದ ಬಂದ್ರಪ್ಪ ಅಂತ ಬೈಕ್ ಸವಾರರು ತಲೆ ಕೆಡಿಸಿಕೊಳ್ಳುವಂತಾಗಿದೆ. ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸಿದ್ರೆ ಪೊಲೀಸರು ದಂಡ ಹಾಕ್ತಾರೆ. ಹೆಲ್ಮೆಟ್ ಗಾಡಿಗೆ ತಗಲಾಕಿದ್ರೆ ಕಳ್ಳರು ಹೆಲ್ಮೆಟ್ನೇ ಕದೀತಾ ಇದ್ದಾರೆ. ಹೀಗಾಗಿ ಕಳೆದುಕೊಂಡಂತೆಲ್ಲ ಪದೇ ಪದೇ ಹೆಲ್ಮೆಟ್ ಖರೀದಿಸಲು ಆಗದೆ, ಸುಮ್ಮನೆ ಇರಲು ಆಗದೆ ಸವಾರರು ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾದ್ಯಂತ ಕಟ್ಟುನಿಟ್ಟಿನ ಹೆಲ್ಮೆಟ್ ಧರಿಸುವ ಪ್ರಕ್ರಿಯೆಗೆ ಚಾಲನೆ ಕೊಟ್ಟಿರ್ತಕ್ಕಂಥ ಬಹಳ ಸ್ವಾಗತಾರ್ಹ ವಿಚಾರ. ಅವರ ಪ್ರಾಣವನ್ನು ರಕ್ಷಣೆ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಹೆಲ್ಮೆಟ್ಟು ಧರಿಸಬೇಕು. ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿದರೆ ಮಾತ್ರ ನಮ್ಮ ಇಡೀ ಜೀವ ಸಂಕುಲ ನಿಮ್ಮ ಏನು ಅಪಘಾತಕ್ಕೀಡಾದಾಗ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಹೆಲ್ಮೆಟ್ಟು ಬಹಳ ಸೂಕ್ತವಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ನಾನು ಇಲ್ಲೇ ಪ್ರತ್ಯಕ್ಷವಾಗಿ ನಾನಿದ್ದೆ. ಒಂದು ಫ್ಯಾಮಿಲಿ ಬಂತಿಲ್ಲಿ, ಒಬ್ಬ ಹುಡುಗ ಮೆಡಿಕಲ್ ಶಾಪಲ್ಲಿ ಏನು ಮಾತ್ರೆಗಳನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಹೆಲ್ಮೆಟನ್ನು ತನ್ನ ಗಾಡೀಲಿ ಇಟ್ಟೋಗಿರ್ತಾನೆ. ಒಬ್ಬ ವ್ಯಕ್ತಿ ಬಂದು ಇನ್ನೇನು ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ವಿಚಾರ ಮನಗಂಡು ಹಿಂದೆ ನೋಡಿದ್ದೆ. ನಮ್ಮ ಯಾರ ಸ್ನೇಹಿತರದ್ದು ಅಂತೇಳಿ ಹೆಲ್ಮೆಟ್ ಕಳ್ತನ ಮಾಡಿ ಪಟ್ಟಂತ ಮುಂದೆ ಹೆಲ್ಮೆಟ್ ಧರಿಸಿ ಮುಂದೆ ಹೋಗ್ತಾನೆ. ಮತ್ತು ಆ ಹುಡುಗ ಬರ್ತಾನೆ, ಹೆಲ್ಮೆಟ್ ಹುಡುಕ್ತಾನೆ, ಹೆಲ್ಮೆಟ್ ಇರೋದಿಲ್ಲ. ಈ ಥರ ಸಂದರ್ಭಗಳು, ಈ ಥರ ಕಳ್ತನ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾಯಿದೆ. ಯಾರೇ ಆಗಲಿ ತಾವು ಹೆಲ್ಮೆಟ್ಟು ಧರಿಸ್ತಕ್ಕಂಥವರು ನಿಮ್ಮ ಗಾಡಿಗಳಿಗೆ
ಹೆಲ್ಮೆಟ್ ಲಾಕರ್ನ ಯೂಸ್ ಮಾಡಿ, ಮತ್ತು 500, 600, 700ಗೆ ಏನೋ ಲೋಕಲ್ ಹೆಲ್ಮೆಟ್ ಸಿಗ್ತಾ ಇದ್ದನ್ನು ಕಡಿಮೆ ಮಾಡಿ ಉತ್ತಮವಾಗಿರ್ತಕ್ಕಂಥ ISI ಮುದ್ರೆ ಹೊಂದಿರತಕ್ಕಂಥ ಹೆಲ್ಮೆಟ್ನ ಖರೀದಿ ಮಾಡಿ. ಅಲ್ಲ, ನನ್ನ ಕಣ್ಮುಂದೆ ಕಣ್ಮುಂದೆ ಒಂಥರ ಆಯಿತು. ಪಾಪ ಎಷ್ಟೋ ಜನ ಕಂಪ್ಲೇಂಟ್ ಕೊಡೋಕ್ಕೆ ಹೋಗೋದಿಲ್ಲ, ಇದು ಗೊತ್ತಾ ಹೆಲ್ಮೆಟ್ ತಾನೇ ಬಿಡಿ ಅಂತ ಏನೋ ಹೋಗಿಬಿಡ್ತಾರೆ. ಹಾಗೆ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ತಾವು ತಗೊಂಡಿರ್ತಕ್ಕಂಥ ಹೆಲ್ಮೆಟ್ಗಳನ್ನು ಭಾಳ ಹುಷಾರಾಗಿ ಜರೂರಾಗಿ ನಿಮ್ಮ ಕೈಲಿರ್ತಕ್ಕಂಥದ್ದು, ಹೆಲ್ಮೆಟ್ ಲಾಕರ್ ಯೂಸ್ ಮಾಡಿ ನಿಮ್ಮ ಸೇಫ್ ಮಾಡ್ತಕ್ಕಂಥದ್ದು ಮಾಡಿ. ಇನ್ನು ಹೆಲ್ಮೆಟ್ ಕದೀತಾ ಇರತಕ್ಕಂಥವರು ಯಾರು, ಯಾಕೆ ಹೆಲ್ಮೆಟ್ ಕದೀತಿದ್ದಾರೆ? ಇದೊಂದು ಉತ್ತರ ಸಿಗದ ಪ್ರಶ್ನೆಯಾಗಿ ಬೈಕ್ ಸವಾರನಿಗೆ ಕಾಡತೊಡಗಿದ್ದು, ಈಗ ಜನರು ಹೆಲ್ಮೆಟ್ ಖರೀದಿಸೋದಕ್ಕೂ ಮುನ್ನ ಅದಕ್ಕೊಂದು ಲಾಕ್ ಖರೀದಿ ಮಾಡಿ ಆಮೇಲೆ ಹೆಲ್ಮೆಟ್ ಖರೀದಿಸಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789
9141868736 9964695789. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು. ತುಂಬಾ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈಯರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ PPA ಅಂದರೆ ಬಿಸ್ಫೆನಾಲ್ ಎ ಅನ್ನೋಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈಯರ್ಗಳಿದಾವಲ್ಲ, ಅವನ್ನೇನು ಮಾಡೋದು? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈಯರ್ಗಳಿಗೇನೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆ ಮಾಡಿದವರಿಗೆ ಹೊಟ್ಟೆ ತುಂಬಾ ಉಚಿತ ಚಿಕನ್ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಅದರ ಜೊತೆಗೆ ಸಂಸದ ಸುಧಾಕರ್ ಹೊಸ ವರ್ಷದ ಭರವಸೆಯ ಉಡುಗೊರೆಯನ್ನ ಅಗಲಗುರ್ಕಿ ಪಂಚಾಯಿತಿಗೆ ನೀಡಿದ್ದಾರೆ. ಈಗ ಸಂಸತ್ ಸದಸ್ಯರಾದ ಮೇಲೆ ಇವತ್ತು ನಿಮ್ಮ ಏನು ಬ್ರಿಡ್ಜ್ ಫ್ಲೈಓವರ್ ಇದೆ, ಅಗಲಗುರ್ಕಿಗೆ ನಮ್ಮ ರೈಲ್ವೆ ಫ್ಲೈಓವರು, ಇದಕ್ಕೆ ಸುಮಾರು 36 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಜೂರು ಮಾಡಿಸಿದ್ದೇನೆ ಅನ್ನೋ ವಿಷಯವನ್ನ ತಮಗೆಲ್ಲ ಕೂಡ ಹೇಳಲಿಕ್ಕೆ. ಹೌದು, ಈ ಪಂಚಾಯತಿಗೆಲ್ಲ ಆಗ್ತದೆ. ಹೀಗೆ ನನಗೂ ಇರ್ಲಿ, ನಮ್ಮ ಮನೆಯವರೆಗೂ ಇರ್ಲಿ ಅಂತ ಒಂದಿಷ್ಟು ಬಿರಿಯಾನಿ ಬೇಕು ಅಂತ ಮುಗಿ ಬಿದ್ದು ಬಿರಿಯಾನಿ ಪಡಿತಾ ಇರೋದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದಲ್ಲಿ. ಗ್ರಾಮದ ಮಾರಮ್ಮ ದೇವಸ್ಥಾನದ ಬಳಿ ಭಾನುವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ವೀಕ್ಷಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಭಾಗಿಯಾಗಿದ್ರು. ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೆ ಬಿಜೆಪಿ ಮುಖಂಡರು ಚಿಕನ್ ಬಿರಿಯಾನಿ ವ್ಯವಸ್ಥೆಯನ್ನ ಮಾಡಿದ್ರು. ಇದರಿಂದ ಜನ ಕಾರ್ಯಕ್ರಮ ವೀಕ್ಷಣೆ ಮಾಡಿದ ನಂತರ ಮುಗಿ ಬಿದ್ದು ಚಿಕನ್ ಬಿರಿಯಾನಿ ಸವಿದ್ರು. ಇನ್ನು ಅಗಲಗುರ್ಕಿ ಗ್ರಾಮದಲ್ಲಿ ನಡೆದ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ರೈತ ಮುಖಂಡ ಹಾಗೂ ಬಿಜೆಪಿ ಮುಖಂಡ ಆರ್ ರಾಮಾಂಜಿನಿ ಕ್ವಿಂಟಾಲ್ ಗಟ್ಲೆ ಚಿಕನ್ ಬಿರಿಯಾನನ್ನ ಮಾಡಿಸಿದ್ರು. ಗ್ರಾಮದ ಜನರಲ್ಲಿ ಕೆಲವರು ನನಗೂ ಅಂತ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಪಡೆದು ಮೋದಿ ಚಿಕನ್ ಸವಿರುಚಿ ನೋಡಿದ್ರು. ಏನಿವತ್ತು ನಮ್ಮ ದೇಶದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಮನ್ ಕಿ ಬಾತ್ ಕಾರ್ಯಕ್ರಮದ 129ನೇ ಭಾಗವಾಗಿ ಇವತ್ತು ನಮ್ಮ ತಾಲೂಕಿನ ನಮ್ಮ ಗ್ರಾಮದಲ್ಲಿ ಇವತ್ತು ಆಯೋಜಿಸಲಾಗಿತ್ತು. ನಮ್ಮ ಜನಪ್ರಿಯ ಸಂಸದರಾದಂಥ ಕೆ ಸುಧಾಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಮುಖಂಡರು, ರೈತ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಎಲ್ಲರೂ ಸಹ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಭಾಗವಹಿಸಿದರು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಇವತ್ತೇನು ಒಂದು ಕಲೆ ಏನಿದೆ, ಗುಜರಾತಿನ ಮಣಿಪುರಿನ ಒಂದು ಕಲೆ ನೋಡಿಸಿದ್ರು, ಬಿದಿರಲ್ಲಿ ಬುಟ್ಟಿ ಎಣಿಯೋಂಥ ಕಲೆನ. ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಅಂಥ ಕಲೆ ಇರೋಂಥವ್ರು ಇರ್ತಾರೆ ಹಳ್ಳಿಗಾಡಲ್ಲಿ. ಅಂಥವರು ಈಗ ಈಚೆ ಬಂದಾಗ ಅವ್ರಿಗೆ ಅದೊಂದು ವೃತ್ತಿನೂ ಸಹ ಪ್ರಚಾರ ಆಗುತ್ತೆ. ಈ ರೀತಿ ಆಗೋದ್ರಿಂದ ಹಳ್ಳಿ ಜನಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ನಂತರ ಸಂಸದ ಸುಧಾಕರ್ ಅವರು ಮಾತನಾಡಿ ಪ್ರಧಾನಿ ಮೋದಿ ಅವರ ಬಗ್ಗೆ ಗುಣಗಾನ ಮಾಡಿ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರಿಗಾಗಿ 30 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಕಾರ್ಯವನ್ನ ಹಮ್ಮಿಕೊಳ್ಳೋದಾಗಿ ಭರವಸೆ ನೀಡಿದರು. ಅಲ್ಲದೆ ಪ್ರಧಾನಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ವೀಕ್ಷಣೆಯನ್ನ ಪ್ರತಿ ತಿಂಗಳು ಒಂದೊಂದು ಗ್ರಾಮದಲ್ಲಿ ಆಯೋಜನೆ ಮಾಡೋದಾಗಿ ತಿಳಿಸಿದರು. ವಿಶೇಷವಾಗಿ ಬಹಳಷ್ಟು ನಮ್ಮ ಮೇಲೆ ವಿಶ್ವಾಸವನ್ನ, ಪ್ರೀತಿಯನ್ನ ತಾವೆಲ್ಲ ಕೂಡ ತೋರಿಸಿದಿರಿ. ಇವತ್ತು ಅದರಂತೆ ಇವತ್ತು ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಭಾಗಿಯಾಗಿರುವಂಥದ್ದು ಬಹಳ ಸಂತೋಷ ಇದೆ. ಹಿಂದೆ ನಾನು ಶಾಸಕನಿದ್ದಾಗೂ ಕೂಡ, ಸಚಿವನಿದ್ದಾಗೂ ಕೂಡ ಈ ಭಾಗದಲ್ಲಿ ಬಹಳಷ್ಟು ಕಾಮಗಾರಿಕೆಗಳನ್ನ, ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ, ಅನೇಕ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿದ್ದೇನೆ. ಈಗ ಸಂಸತ್ ಸದಸ್ಯನಾದ ಮೇಲೆ
ಇವತ್ತು ನಿಮ್ಮ ಏನು ಬ್ರಿಡ್ಜು ಫ್ಲೈಓವರ್ ಇದೆ, ಅಗಲಗುರ್ಕಿಗೆ ನಮ್ಮ ರೈಲ್ವೆ ಫ್ಲೈಓವರು, ಇದಕ್ಕೆ ಸುಮಾರು 36 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮಂಜೂರು ಮಾಡಿಸಿದ್ದೇನೆ ಅನ್ನೋ ವಿಷಯವನ್ನ ತಮಗೆಲ್ಲ ಕೂಡ ಹೇಳಲಿಕ್ಕೆ. ಹೌದು, ಈ ಪಂಚಾಯತಿಗೆಲ್ಲ ಆಗ್ತದೆ. ಈ ಪಂಚಾಯತಿ ಮತ್ತು ನಮ್ಮ ಕಡಸಿಗ್ನವರೆಗೂ ಕೂಡ ನಮ್ಮ ತಾಲೂಕಲ್ಲಿ ಮತ್ತು ಇನ್ನೂ ಅನೇಕ ಗ್ರಾಮಗಳಿಗೆ ಒಂದು ಸೇತುವೆ, ಒಂದು ರೈಲ್ವೆ ಬ್ರಿಡ್ಜ್ ಮಾಡಿದ್ರೆ ಅದು ಅನೇಕ ಗ್ರಾಮಗಳಿಗೆ ಅನುಕೂಲ ಆಗ್ತದೆ. ವಿಶೇಷವಾಗಿ ನಿಮ್ಮ ಪಂಚಾಯತಿಯವರಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಏನ್ ಮಾಡಿದ್ದೇವೆ, ಇನ್ನ ಪ್ರತಿ ತಿಂಗಳು ಕೂಡ ಇವತ್ತು ಪ್ರಧಾನಮಂತ್ರಿಗಳ ಮನದ ಮಾತನ್ನ ಪ್ರತಿ ತಿಂಗಳು ಕೂಡ ಈ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ನಮ್ಮ ಮುಖಂಡರು ಮತ್ತು ನಮ್ಮೆಲ್ಲ ರೈತ ಸಹೋದರ ಸಹೋದರಿಯರು ಯುವಕರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮತ್ತು ಅದಾದ ನಂತರ ನಿಮ್ಮ ಜೊತೆಯಲ್ಲಿ ಬೆರೆತು ಒಂದು ಅರ್ಧ ಗಂಟೆ 1 ಗಂಟೆ ಇದ್ದು ನಿಮ್ಮ ಜೊತೆನೆ ಉಪಹಾರ ಮಾಡಿ ಹೋಗ್ಬೇಕು ಅಂತೇಳಿ ನಾನು ನಿಶ್ಚಯ ಮಾಡಿದ್ದೇನೆ. ಮತ್ತು ಇವತ್ತೇನೆ ನಾವು ಮುಂದಿನ ತಿಂಗಳು ನಾವು ಎಲ್ಲಿ ಅಂತ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತೇ ಘೋಷಣೆ ಮಾಡ್ತೇವೆ. ಮುಂದಿನ ತಿಂಗಳು ನಮ್ಮ ಕ್ಷೇತ್ರದಲ್ಲಿ ಮಂಚೇನಹಳ್ಳಿ ಗ್ರಾಮದಲ್ಲಿ ನಾನು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತೇನೆ. ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ಮಂಚೇನಹಳ್ಳಿಯ ಎಲ್ಲ ಮುಖಂಡರುಗಳು ಕೂಡ ಇದರ ಬಗ್ಗೆ ಇವತ್ತಿನ 1 ತಿಂಗಳು ಮುಂಚೆ ಹೇಳ್ತಾ ಇದ್ದೀವಿ. ಮಂಚೇನಹಳ್ಳಿ ಗ್ರಾಮದಲ್ಲಿ ಈ ರೀತಿ ಕಾರ್ಯಕ್ರಮ ನಾವು ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಬಿಜೆಪಿ ಮುಖಂಡರು ಭಾಗಿಯಾಗಿದ್ರು. ಒಟ್ನಲ್ಲಿ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ ವೀಕ್ಷಿಸಿ ಗ್ರಾಮಸ್ಥರು ನಾ ಮುಂದು ತಾ ಮುಂದು ಅಂತ ಬಂದು ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಸವಿದದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶಿಗ್ಗಾಂವ್ನ ಶ್ರೀ ನಟರಾಜ ನಾಟ್ಯ ಕಲಾ ಕೇಂದ್ರದ ಭರತನಾಟ್ಯ ನೃತ್ಯ ನಿರ್ದೇಶಕ ವಿದ್ವಾನ್ ಸಾಯಿಬಾಬಾ ಮಾತನಾಡಿ, ಪೋಷಕರು ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಯಾವುದಾದರೂ ಸಾಂಸ್ಕೃತಿಕ ಕಲೆಗಳ ಅಭ್ಯಾಸಕ್ಕೆ ತೊಡಗಿಸಬೇಕು. ನಮ್ಮ ನಾಡು ಸಂಸ್ಕೃತಿಗಳ ಬಗ್ಗೆ ಇಂದಿನ ಯುವ ಪೀಳಿಗೆ ತಿಳಿಯಬೇಕು. ಕಲೆಗಳು ಒಲಿಯಲು ದೈವ ಪ್ರೇರಣೆಯಾಗಬೇಕು. ಮಕ್ಕಳು ಯಾವುದೇ ವಿದ್ಯೆಯನ್ನು ಆಸಕ್ತಿಯಿಂದ ಇಷ್ಟಪಟ್ಟು ಕಲಿಯಬೇಕೆಂದರು. ಮಗು ಕಲಾವಿದರಾಗಿದ್ರೆ ಆ ಮನೆಯೇ ಚರಿತಾರ್ಥವಾಗುತ್ತೆ ಅಂತ ನಮ್ಮ ಡ್ಯಾನ್ಸ್ ಮಾಸ್ಟರ್ ಆದಂಥ ಸುಧೀರ್ ಸರ್ ಅವರು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದ್ದಾರೆ. ಈ ಕಲೆ ಒಬ್ಬರಿಂದನೇ ಉಳಿಯೋದು. 1000 ಜನ ನೋಡಿ ಸಂತೋಷ ಪಡ್ತಾರೆ. ಆ ಒಬ್ಬರು ನಮ್ಮ ಸುಧೀರ್ ಸರ್ ಆಗಿದ್ದಾರೆ. ಅವರ ಸಂಸ್ಥೆ 50ನೇ ವರ್ಷದ 100ನೇ ವರ್ಷದ ಈ ಕಾರ್ಯಕ್ರಮಗಳನ್ನು ನೆರವೇರಿಸುವಂಥ ಭಾಗ್ಯವನ್ನು ಸದ್ಗುರುಗಳು ಅವರಿಗೆ ಕರುಣಿಸಲಿ ಅಂತ ಹೇಳ್ತಾ, ಸಭಾಪರವಾಗಿ ಕಲೆಗೆ ಸಹಕಾರ ಕೊಡ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕಲಾದೇವಿ ಯಶಸ್ಸನ್ನು ಕೊಡಲಿ. ಒಂದು ಮನೆಗೆ ಒಂದು ಮಗು ಕಲೆ ನಾನಾವಾಚಕ ಶಬ್ದ. ಸಂಗೀತ, ವೇದ, ನೃತ್ಯ, ಶಾಸ್ತ್ರ, ಶಿಲ್ಪ, ಚಿತ್ರ, ಛಂದಸ್ಸು, ಜ್ಯೋತಿಷ್ಯ ಇವೆಲ್ಲವೂ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ವಿದ್ವತ್ ಮಟ್ಟಕ್ಕೆ ಹೋಗಿರುವ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ನೀಡಲಾಯಿತು. ಗಣ್ಯರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ದೇವನಹಳ್ಳಿ ಪುರಸಭೆ ಉಪಾಧ್ಯಕ್ಷ ರವೀಂದ್ರ, ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ, ಮುಖಂಡ ವಿಜಯಕುಮಾರ್, ಶ್ರೀರಾಮಯ್ಯ, ಗೋಪಿನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಚಿನ್ನ ಬೆಳ್ಳಿ ಮಳಿಗೆಯಲ್ಲಿ 140 ಕೆಜಿ ಬೆಳ್ಳಿ ಕಳ್ಳತನ ಪ್ರಕರಣ. ಬೆಚ್ಚಿ ಬಿದ್ದಿರುವ ಮಾಲೀಕರು ಸುರಕ್ಷಿತ ಕ್ರಮ ಹೆಚ್ಚಿಸುವಂತೆ SP ಕುಶಾಲ್ ಚೌಕ್ಸೆ ಮನವಿ. ಕಸಾಯಿಖಾನೆಗೆ ಗೋವುಗಳ ಅಕ್ರಮ ಸಾಗಾಟ, ಪೊಲೀಸರ ಮಿಂಚಿನ ಕಾರ್ಯಾಚರಣೆ, ವಾಹನಗಳ ಸಮೇತ ಚಾಲಕರು ವಶಕ್ಕೆ. ಅಂಚೆ ಕಚೇರಿಯಲ್ಲಿ ಗ್ರಾಹಕರ ಖಾತೆಯಲ್ಲಿದ್ದ ಹಣ ಮಾಯ, ಮಹಿಳಾ ಸಿಬ್ಬಂದಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ, ದಾಖಲೆ ಪರಿಶೀಲಿಸಿ ಹಣ ಕೊಡಿಸುವ ಭರವಸೆ ಕೊಟ್ಟ ಶಾಸಕ ಪುಟ್ಟಸ್ವಾಮಿ ಗೌಡ. ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಜಾರಿ, ಶುರುವಾದ ಹೆಲ್ಮೆಟ್ ಕಳ್ಳರ ಹಾವಳಿ, ಹೆಲ್ಮೆಟ್ ಸುರಕ್ಷತೆಗೆ ಸವಾರರ ಪರದಾಟ.
ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.